ನಾನು ಒಂದು ಮಾತನ್ನ ಕೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ನಲ್ಲಿ ಇದ್ದಾಗ ತೆಗೆದ ವಿಡಿಯೋ ಅವತ್ತೇ ಬಿಡಬೇಕಾಗಿತ್ತು. ನಿಮಗೆ ತಾಕತ್ತಿದ್ರೆ ಆವತ್ತು ನಿಮ್ಮ ಮರ್ಯಾದೆ ಹೋಗ್ಬಿಡ್ತದೆ ಅಂತ ಕಾಯ್ತಿದ್ರಿ. ಇವತ್ತು ನಿಮ್ಮ ವಿರುದ್ಧವಾಗಿ ಅವರು ಮಾತಾಡಿದ್ರು ಅಂತಲೂ ಮತ್ತು ನಿಮ್ಮ ಪಕ್ಷ ತೊರೆದು ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಕಂಪ್ಲೇಂಟ್ ಕೊಟ್ರಿ. 3-4 ದಿವಸದಲ್ಲಿ 4-5 FIR. ಏನ್ರಿ ಇದು? ಏನೋ ಆಗಿತ್ತು ಅಂತ. ನಿಮ್ಮ ಜೊತೆಯಲ್ಲಿದ್ದಾಗ ಏನು ಮಾಡಿದ್ರು ಸರಿ, ನಿಮ್ಮ ಜೊತೆ ಬಿಟ್ಟು ಹೋದ್ಮೇಲೆ ಅದೆಲ್ಲ ತಪ್ಪ. ಅಂದ್ರೆ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಣಾಗ್ಲಿ ಗಂಡಾಗ್ಲಿ, ನಾನು ಮನವಿ ಮಾಡಿ ಹೇಳ್ತೇನೆ, ನಿಮಗೆ ಎಚ್ಚರಿಕೆ ಕೊಡ್ತೇನೆ. ನಿಮ್ಮ ಯಾರು ವಿಡಿಯೋ ಯಾರು ಮಾಡಿಸಿದಾರೋ ನೀವೇ ಚೆಕ್ ಮಾಡ್ಕೊಳ್ಳಿ. ನೀವು ನಾಳೆ ಬೇಸರ ಆಗಿ ಏನಾದ್ರೂ ಕಾಂಗ್ರೆಸ್ ಬಿಟ್ರೆ ನಿಮ್ಮ ವಿಡಿಯೋಗಳು ಬೀದಿಯಲ್ಲಿ ಹರಿದಾಡುತ್ತೇ ಬಿಡ್ತಾರೆ. ಆ ಕಾರಣದಿಂದ ಇವತ್ತು ನೀವು ಎಚ್ಚರಿಕೆಯಿಂದ ಇರಿ. ಮೊದಲು ಕಾಂಗ್ರೆಸ್ ಬಿಡಿ. ಕಾಂಗ್ರೆಸ್ನಲ್ಲೇ ಹೆಣ್ಣು ಮಕ್ಕಳು ಇದ್ರೆ ನಿಮ್ಮದು ಯಾವ್ಯಾವ ವಿಡಿಯೋ ಯಾವ್ಯಾವ ಟೈಮ್ನಲ್ಲಿ ಮಾಡ್ಕೊಂಡಿದ್ದಾರೋ ಅದನ್ನು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಪರಿಶೀಲನೆ ಮಾಡ್ಕೊಳ್ಳಿ. ಒಂದು. ಎರಡನೇ ವಿಷಯ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಇಲ್ಲಿ ಏನಾಗಿದೆ, ಕೌನ್ಸಿಲರ್ ಕಂಪ್ಲೇಂಟ್ ಕೊಟ್ಟರು. ಅವರು ಮಾಡಿದ ಅನಾಹುತಕ್ಕೆ ನೀವು ಅವರನ್ನ ಅರೆಸ್ಟ್ ಮಾಡಿದ್ದೀರಿ. ಅದು ಇನ್ವೆಸ್ಟಿಗೇಷನ್ ಆಗಲಿ. ಎರಡನೇದು ಏನಂತಂದ್ರೆ, ಆ ಕಟ್ಟಿಯವರು ಯಾರು ಇನ್ಸ್ಪೆಕ್ಟರ್ ಇದ್ದಾರೆ, ಅವರು ಆ ಕಟ್ಟಿಯವರು ಮಾಡಿರ್ತಕ್ಕಂಥ ಅನಾಹುತಗಳಿವೆಲ್ಲ. ಅದರಿಂದ ಅಟ್ಟಿನೋ ಕಟ್ಟಿನೋ ಒಟ್ಟಿಗೆ ಅವರನ್ನ ಮೊದಲು ಸಸ್ಪೆಂಡ್ ಮಾಡಬೇಕು. ನೀವು ಟ್ರಾನ್ಸ್ಫರ್ ಮಾಡಿದ್ರಿ ಏನ್ರಿ, ಆ ಮನೆಯಿಂದ ತೆಗೆದು ಈ ಮನೆಗೆ ಬಿಟ್ರೆ ಶಿಕ್ಷೆ ಆಯ್ತು ಅದು. ಆದ್ರಿಂದ ಅವರನ್ನ ತಕ್ಷಣಕ್ಕೆ ಸರ್ಕಾರ ಸಸ್ಪೆಂಡ್ ಮಾಡಬೇಕು. ಈ ಘಟನೆ ಏನಿದೆ, ನ್ಯಾಷನಲ್ ವುಮೆನ್ ಕಮಿಷನ್ ಈಗಾಗಲೇ ಸಮೋಟ ಕೇಸನ್ನ ಬುಕ್ ಮಾಡ್ಕೊಂಡಿದ್ದಾರೆ. ಅವರು ಈಗ ಬರ್ತಾರೆ. ಇದು ಸಣ್ಣ ವಿಷಯ ಆಗೋದಿಲ್ಲ. ನಮಗೆ ಮಾನವೀಯತೆ ಮುಖ್ಯವೇ ಹೊರತು ಕಾಂಗ್ರೆಸ್ನವ್ರು ಹೇಳೋ ರೀತಿ ಮಾನವೀಯತೆ ಅಂತ ಹೇಳೋದು ಮಾನ ಕಳಿಯೋದಲ್ಲ ನಮ್ಮ ಕೆಲಸ. ಮಾನವೀಯತೆ ಅಂತಂದ್ರೆ ಹೆಣ್ಣಾಗ್ಲಿ ಗಂಡಾಗ್ಲಿ ಸಣ್ಣ ಹುಡುಗರಾಗ್ಲಿ ದೊಡ್ಡವರಾಗ್ಲಿ ಎಲ್ಲರ ಗೌರವವನ್ನು ಕಾಪಾಡಬೇಕು ಅನ್ನೋದೇ ನಮ್ಮ ಪಕ್ಷದ ಸಿದ್ಧಾಂತ. ಆ ಕಾರಣದಿಂದ ಇವತ್ತು ಇದರ ಇನ್ವೆಸ್ಟಿಗೇಷನ್ ಆಗಬೇಕು. ಯಾರು ತಪ್ಪಿತಸ್ಥರಿದ್ದಾರೋ ಅವರಿಗೆ ಶಿಕ್ಷೆ ಆಗಬೇಕು. ಅದನ್ನೇ ಮಾಡಲಿಕ್ಕೆ ನಾವು ಕೂಡ ಬಂದಿರತಕ್ಕಂಥದ್ದು. ಆದ್ರಿಂದ ಇಲ್ಲಿರ್ತಕ್ಕಂಥ ಮಾಧ್ಯಮವರು ಎಲ್ಲರೂ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕೆ ಅಂತಂದ್ರೆ, ಮಾನವ ತಲೆ ತಗ್ಗಿಸ್ತಕ್ಕಂಥ, ವಿವಸ್ತ್ರಗೊಳಿಸ್ತಕ್ಕಂಥ, ಹೆಣ್ಣು ಮಕ್ಕಳನ್ನ ಅಗೌರವಿಸ್ತಕ್ಕಂಥ ಕೆಲಸವನ್ನ ಈ ಕಾಂಗ್ರೆಸ್ನವರು ಮಾಡಿದ್ರಿಂದ ಇಡೀ ದೇಶಕ್ಕೆ ಪ್ರಪಂಚ ನೋಡುವಂತೆ ಮಾಡಿದ ನಿಮಗೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸಬೇಕಾಗಿದೆ. ಕಾಂಗ್ರೆಸ್ ಸರ್ಕಾರ ಇದು ಶಾಶ್ವತವಾದ ಸರ್ಕಾರ ಅಲ್ಲ. ಅದು ಈಗಾಗಲೇ ಅದರ ಆಯಸ್ಸು ಮುಗೀತಾ ಬಂದಿದೆ. ನಿನ್ನೆನೂ ಹೇಳಿದ್ದಾರೆ, ಸಿದ್ದರಾಮಯ್ಯ ನಾನು ಇನ್ನೆಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಅಂತ. ಕಾಂಗ್ರೆಸ್ ಪರಿಸ್ಥಿತಿಯೂ ಅಷ್ಟೇ. ಇನ್ನು ಈ ಕಾಂಗ್ರೆಸ್ ಎಷ್ಟು ದಿನ ಇರ್ತದಂತೂ ಗೊತ್ತಿಲ್ಲ. ಆದ್ರೆ ಭಾರತೀಯ ಜನತಾ ಪಕ್ಷ ಇಡೀ ದೇಶದಲ್ಲಿ ಇವತ್ತು ಸುಭದ್ರವಾಗಿದೆ. ಹೇಳಿದ್ರೆ ಕಾಂಗ್ರೆಸ್ನರೇನು ಇಡೀ ದೇಶದಲ್ಲಿ ಮೋದಿಜಿಯವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ಸುಭದ್ರವಾಗಿದೆ. ಇನ್ನೇನು ದಿನಗಳಷ್ಟೇ ಎಣಿಸ್ಬೇಕು ನೀವು. ಕಾಂಗ್ರೆಸ್ ಸರ್ಕಾರ ಹೋಗುತ್ತೆ, ಭಾರತೀಯ ಜನತಾ ಪಕ್ಷದ ಸರ್ಕಾರ ಕರ್ನಾಟಕದಲ್ಲೂ ಬರುತ್ತೆ. ಗೌರವವನ್ನು ಕೊಡ್ತಕ್ಕಂಥದ್ದು, ಪ್ರತಿ ಮಾನವನ ಗೌರವವನ್ನು ನಾವು ಎತ್ತಿ ಹಿಡಿಯತಕ್ಕಂಥದ್ದು, ಮತ್ತೆ ಸುರಕ್ಷತೆಯನ್ನ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಪಕ್ಷ ಮಾಡ್ತದೆ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ, 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.